ಪಕ್ಷದೊಂದಿಗೆ ನಿಷ್ಠೆ ತಾಳ್ಮೆ ಉಳಿಸಿಕೊಂಡ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸದಾ ಅವಕಾಶ ದೊರೆಯುತ್ತದೆ ಅಂತ ಶಾಸಕ ಕೆವೈ ನಂಜೇಗೌಡ ಹೇಳಿದರು. ಟೇಕಲ್ ಹೋಬಳಿಯ ಕೊಮ್ಮನಹಳ್ಳಿ ಗ್ರಾಮದ ತಮ್ಮ ನಿವಾಸದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಎಚ್ಎಂ ವಿಜಯ ನರಸಿಂಹ ಹಾಗೂ ಸದಸ್ಯರು ಅಭಿನಂದನೆ ಸಲ್ಲಿಸಿದ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಯೋಜನಾ ಪ್ರಾಧಿಕಾರದಲ್ಲಿ ನಿಷ್ಠೆಗೆ ಆದ್ಯತೆ. ನಂಜೇಗೌಡ ಅವರು ಇದೇ ಸಮಯದಲ್ಲಿ ಮಾತನಾಡಿ, ಪಕ್ಷದಲ್ಲಿ ನಿಷ್ಠೆ ತೋರಿದ ಕಾರಣದಿಂದಲೇ ಮೊದಲ ಅವಧಿಯಲ್ಲಿ ನಯೀಂ ಅವರನ್ನ ಅಧ್ಯಕ್ಷರನ್ನಾಗಿ ಹಾಗೂ 3 ಸದಸ್ಯರನ್ನ ನೇಮಿಸುವ ಅವಕಾಶ ದೊರಕಿತ್ತು. ಆ ಆಡಳಿತ ಮಂಡಳಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಮಾದರಿ ಆಡಳಿತ ನೀಡಿತ್ತು. ಅದೇ ರೀತಿಯಲ್ಲಿ 2ನೇ ಅವಧಿಗೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾದ ವಿಜಯ ನರಸಿಂಹ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಅಂತ ಹೇಳಿದ್ರು. ನನ್ನ ವೈಯಕ್ತಿಕ ಸಂಬಂಧಿಕರಿಗೆ ಅವಕಾಶ ಕೊಡೋದಿಲ್ಲ, ಪಕ್ಷಕ್ಕಾಗಿ ಶ್ರಮಿಸಿದವರಿಗೆ ಮಾತ್ರ ಸ್ಥಾನಮಾನ ಅಂತ ಅವರು ಸ್ಪಷ್ಟನೆ ನೀಡಿದ್ರು. ತಾಳ್ಮೆ ಇದ್ದವರಿಗೆ ಕಾಂಗ್ರೆಸ್ನಲ್ಲಿ ಅವಕಾಶ ಖಚಿತ. ಪಕ್ಷ ನಿಷ್ಠೆ ಇರುವವರನ್ನ ಯಾವುದೇ ಸ್ಥಾನಕ್ಕೆ ಮಾಡಿದ್ರು ಕೆಲವರು ಬೇಸರ ಪಡೋದು ಸಹಜ. ಆದರೆ ತಾಳ್ಮೆಯಿಂದ ಕಾಯ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲರಿಗೂ ಅವಕಾಶ ಸಿಗುತ್ತೆ ಅಂತ ಹೇಳಿದ್ದಾರೆ. 2016-18ರ ಕಠಿಣ ದಿನಗಳನ್ನು ನೆನಪಿಸಿಕೊಂಡ ಅವರು ಇಂದು ಪ್ರತಿಯೊಂದು ಬೂತ್ಗೂ ನಂಬಿಕೆಯುಳ್ಳ ಕಾರ್ಯಕರ್ತರು ಇದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು. ಮರುಮತ ಎಣಿಕೆ ಕಾರ್ಯಕರ್ತರ ನೋವಿಗೆ ಸಾಂತ್ವನ. ಇನ್ನು ಮರುಮತ ಎಣಿಕೆಯ ವೇಳೆ ಹರಿದ ಸುದ್ದಿಗಳು ಕಾರ್ಯಕರ್ತರನ್ನ ನೋವುಗೊಳಿಸಿದ್ರು. ಇದುವರೆಗೂ ಕ್ಷೇತ್ರಕ್ಕೆ ತರದಷ್ಟು ಯೋಜನೆ ಅನುದಾನಗಳನ್ನು ತಂದು ಜನರ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ ಅಂತ ಹೇಳಿದ್ರು. ಪಕ್ಷವನ್ನ ಬಲಿಷ್ಠಗೊಳಿಸುವುದೇ ನಮ್ಮ ಗುರಿ, ಯಾರನ್ನ ಹಾಳು ಮಾಡುವ ಉದ್ದೇಶ ಇಲ್ಲ ಅಂತ ನಂಜೇಗೌಡ ಸ್ಪಷ್ಟಪಡಿಸಿದ್ರು. 2028ರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವೇ ಗೆಲುವು ಸಾಧಿಸೋದು ಖಚಿತ. ಮುಂದಿನ ತಾಲೂಕು, ಜಿಲ್ಲಾ, ಗ್ರಾಮ ಪಂಚಾಯಿತಿ, ನಗರಸಭೆ, ಎಪಿಎಂಸಿ ಚುನಾವಣೆಗಳಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶ ಒದಗಿಸಿ ಅವರ ಗೆಲುವಿಗಾಗಿ ಶ್ರಮಿಸಲಾಗುತ್ತೆ ಅಂತ ಭರವಸೆ ನೀಡಿದ್ರು. ವಿಜಯ ನರಸಿಂಹ ಅವರು ತಂದೆಯಂತೆ ನಿಷ್ಠಾವಂತರಾಗಿರೋದ್ರಿಂದಲೇ ಈ ಜವಾಬ್ದಾರಿಯನ್ನ ನೀಡಲಾಗಿದೆ ಅಂತ ಹೇಳಿದ್ರು. ಇನ್ನು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ವಿಜಯ ನರಸಿಂಹ ಹಾಗೂ ಸದಸ್ಯರು ಶಾಸಕ ನಂಜೇಗೌಡರಿಗೆ ಬೆಳ್ಳಿ ಗದೆ ನೀಡಿ ಸನ್ಮಾನಿಸಿದ್ರು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗಾಪುರ ಕೃಷ್ಣಪ್ಪ, ರಾಮಮೂರ್ತಿ, ಮಾಜಿ ಅಧ್ಯಕ್ಷ ಮಹಮ್ಮದ್ ನಯೀಮುಲ್ಲಾ, ಸದಸ್ಯರಾದ ಪುರ ಅಮರೇಶ್, ಎಂಎಂ ಶಬೀರುಲ್ಲಾ, ಭಾಸ್ಕರ್ ಹಾಗೂ ಮುಖಂಡ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ ಉಪಸ್ಥಿತರಿದ್ದರು. ಪಕ್ಷಕ್ಕೆ ನಿಷ್ಠೆ ಮತ್ತೆ ತಾಳ್ಮೆ ಅಂತಾರೆ, ರಾಜಕಾರಣದಲ್ಲೇ ಅಲ್ಲ ಪ್ರತಿಯೊಂದರಲ್ಲೂ ಕೂಡ ಯಾರು ಸ್ವಲ್ಪ ತಾಳ್ಮೆ ಸಮಾಧಾನವಾಗಿ ಇರ್ತಾರೆ ಅವ್ರಿಗೆ ಅವಕಾಶ ಸಿಗ್ತದೆ, ನಿಷ್ಠೆ ಇರೋರಿಗೆ ಸಿಗ್ತದೆ ಅನ್ನೋದು ಇವತ್ತು ನಾವು 2ನೇ ಅವಧಿಗೂ ಕೂಡ ನಮ್ಮ ನರಸಿಂಹನ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾಡುತ್ತವುದು. ನಾವು ವೈಯಕ್ತಿಕವಾಗಿ ನನಗೆ ಬೇಕಾದವರಿಗೆ ಇಲ್ಲ ನನ್ನ ಸಂಬಂಧಿಕರಿಗೆ ನಾನು ಮಾಡಿಕೊಡಿಲ್ಲ. ಪಾರ್ಟಿಗೆ ನಿಷ್ಠೆ ಇರುವಂಥವ್ರಿಗೆ ಅವಕಾಶ, ಇದು ಒಂದೇ ಅಲ್ಲ ಅವಕಾಶ, ಇನ್ನೂ ಅಧ್ಯಕ್ಷಗಳಾಗುವಂಥವರು ಮತ್ತು ಸದಸ್ಯಗಳಾಗುವಂಥ ಅರ್ಹತೆ ಇರೋರು ನಮ್ಮ ಹತ್ರ ಬೇಕಾದಷ್ಟು ಜನ ಇದ್ದರೂ ಸಹಿತ ಎಲ್ಲರಿಗೂ ಅವಕಾಶ ಕೊಡೋದು ಕಷ್ಟ ಆಗ್ತದೆ, ಆಗೋದೇ ಇಲ್ಲ. ಯಾರನ್ನೇ ಮಾಡಿದಾಗ ಕೂಡ ಸ್ವಲ್ಪ ತಾಳ್ಮೆ ತಗೊಂಡು ವೆಯ್ಟ್ ಮಾಡಿದರೆ ಅವಕಾಶಗಳು ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಿಕ್ಕೋದ್ರಲ್ಲಿ, ಅದರಲ್ಲೂ ವಿಶೇಷವಾಗಿ ಸಾಮಾಜಿಕ ನ್ಯಾಯದಲ್ಲಿ ಎಲ್ಲಾದ ಅವಕಾಶ ಸಿಗ್ತದಂದರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಅದು ನಂದಲ್ಲ ತೀರ್ಮಾನ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇದೆಯಲ್ಲ, ಸಾಮಾಜಿಕ ನ್ಯಾಯ ಇದೆಯಲ್ಲ, ಅದರ ಅಡಿಯಲ್ಲಿ ನಾವು ತಗೊಂಡಂಥ ತೀರ್ಮಾನ ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರಿಗೆ ಎಲ್ಲೆಲ್ಲಿ ಅವಕಾಶಗಳು ಕೊಟ್ಟು ಪಕ್ಷವನ್ನು ಗಟ್ಟಿ ಹಾಕೋದು ಅನ್ನೋ ಉದ್ದೇಶದಿಂದ ಇವತ್ತು ಈ ತೀರ್ಮಾನ ತಗೊಳ್ತಾ ಇರೋದು. ಇನ್ನೂ ಸುಮಾರು ಅವಕಾಶಗಳಿದೆ, ಆ ಅವಕಾಶಗಳಲ್ಲಿ ಕೂಡ ಇನ್ನೂ ಬೇರೆ ಬೇರೆಯವರು ಕೂಡ ಅವಕಾಶಗಳು ಕೊಡಲೇಬೇಕಾಗ್ತದೆ. ಪಾರ್ಟಿ ಮತ್ತು ನಾನು ಕೂಡ ಅವಕಾಶಗಳನ್ನು ಮಾಡಿಕೊಡ್ತೀವಿ ನಾವು. ಅದ್ರ ಜೊತೆಯಲ್ಲಿ ಪಾಪ ಬೇಜಾರು ಪಡೋದ್ರ ಜೊತೆಗೆ ಮತ್ತು ತೀರ್ಮಾನ ಕೂಡ ತಗೊಂಡವರು ಕೂಡ ನೋಡ್ತಾ ಇದ್ದೀವಿ ನಾವು. ದೇವ್ರು ಒಳ್ಳೇದು ಮಾಡಲಿ ಅಂತ ಹಾರೈಸ್ಬೇಕಾಗ್ತದೆ. ಇನ್ನೇನು ಹೇಳಕ್ಕೆ ಹೋಗಲ್ಲ. ನಮ್ಮ ಸ್ನೇಹ, ನಮ್ಮ ಬಾಂಧವ್ಯ ಹೆಂಗಿತ್ತು ಮತ್ತು ತೀರ್ಮಾನ ತಗೊಂಡ ಮೇಲೆ ಹೆಂಗಿರ್ತದೆ ಮುಂದೆ ಅನ್ನೋದನ್ನು ನಾವು ನೋಡ್ತಾ ಇರಬೇಕು, ಅವರು ನೋಡಬೇಕು. ಆ ದಿನಗಳೇನು ದೂರ ಇರಲ್ಲ. ಯಾರೋ ಅಲ್ಲೊಬ್ರು ಇಲ್ಲೊಬ್ರು ತೀರ್ಮಾನ ತಗೊಂಡವ್ರಿಗೆ ಆ ಥರ ತೀರ್ಮಾನ ತಗೊಂಡ್ರೆ ನಾವು ಯಾರೂ ಕೂಡ ಬೇಜಾರು ಪಡಲ್ಲ. ಅಷ್ಟೇ, ಈಗ ಒಳ್ಳೆ ಕೆಲಸಗಳನ್ನು ಮಾಡಿ ನೀವು ಹೆಸರು ಮಾಡಿರಿ ಅಂತೇಳಿ ಹಾರೈಸ್ತಾನೆ. ಎಲ್ಲ ರೀತಿ ಕೂಡ ಸಹಕಾರವನ್ನು ಕೊಡ್ತೀನಿ. ಏನು ನಾಲ್ವರು ಯೋಜನಾ ಪ್ರಾಧಿಕಾರದ ಏನು ಕಮಿಟಿ ಮಾಡಿದ್ದಾರೆ, ನಮ್ಮ ಜನಪ್ರಿಯ ಶಾಸಕರಾದಂಥ ಕೆವೈ ನಂಜೇಗೌಡಣ್ಣನವರು ನನ್ನನ್ನು
ಏನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಭಾಸ್ಕರ್ ಅವರನ್ನು ಸದಸ್ಯರನ್ನಾಗಿ, ನಿರ್ದೇಶಕರನ್ನಾಗಿ, ಅಂಬರೀಷ್ ಅವರನ್ನು ನಿರ್ದೇಶಕರನ್ನಾಗಿ, ಅದೇ ರೀತಿ ಶಬೀರ್ ಅವರನ್ನು ಸಹ ನಿರ್ದೇಶಕರನ್ನಾಗಿ ಮಾಡಿದ್ದಾರೆ. ಈ ಒಂದು ಯೋಜನಾ ಪ್ರಾಧಿಕಾರದ ಹೊಸ ಏನು ಕಮಿಟಿ ಮಾಡಿದ್ದಾರೆ, ನಾವೆಲ್ಲ ಸೇರಿ ನಮ್ಮ ಜನಪ್ರಿಯ ಶಾಸಕರಾದಂಥ ನಂಜೇಗೌಡನವ್ರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಏನು ಈ ದಿನ ಪಕ್ಷನಿಷ್ಠೆ ಏನು ಪ್ರತಿದಿನ ಶಾಸಕರ ಜೊತೆ ಏನು ನಾವೆಲ್ಲ ನಿತ್ಯ ಸಂಘಟನೆಯಲ್ಲಿ ತೊಡ್ಕೊಂಡಿದ್ವಿ, ಅದೇ ರೀತಿ ಎರಡನೇ ಅವಧಿಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ನನಗೂ ಹಾಗೂ ನನ್ನ ತಂಡಕ್ಕೆ. ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ, ಅದೇ ರೀತಿ ನನ್ನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳಾದಂಥ ಕಿಟ್ಟಣ್ಣವ್ರಿಗೂ ಹಾಗೂ ರಾಮಮೂರ್ತಿ ಅಣ್ಣವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳಿಗೂ, ಎಲ್ಲ ಹಿರಿಯ ಮುಖಂಡರುಗಳು ಮತ್ತು ಪ್ರತಿನಿಧಿಗಳು ಸಹ ಏನು ನಾನು ಧನ್ಯವಾದನ ಸಲ್ಲಿಸ್ತಾ, ಏನೇ ದಿನ ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನದ ಒಂದು ಅಡಿಯಲ್ಲಿ ಏನು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ ನಮ್ಮ ಶಾಸಕರಾದಂಥ ಕೆ.ವಿ. ನಂಜೇಗೌಡನವರಿಗೆ ನಾನು ಮತ್ತೊಂದು ಸಲ ಏನು ಅವರ ಒಂದು ನಿರ್ದೇಶನದಂತೆ ಏನು ಯೋಜನಾ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಏನೇನು ಅಭಿವೃದ್ಧಿಗಳು ಬರುತ್ತೆ ಅವರ ನಿರ್ದೇಶನದಂತೆ ನಾನು ಅವರಿಗೆ ಯಾವುದೇ ರೀತಿ ಕಿಂಚಿತ್ತೂ ಸಹ ಏನು ಒಂದು ಕಪ್ಪು ಚುಕ್ಕಿಯನ್ನು ತರದಂಥ ಒಂದು ಕೆಲಸವನ್ನು ಅವರ ನಿರ್ದೇಶನದಲ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ. ಮತ್ತು ಅದೇ ರೀತಿ ಕಾಂಗ್ರೆಸ್ ಪಕ್ಷವನ್ನು ಸಹ ಸಂಘಟನೆಯನ್ನು ಮಾಡ್ಕೊಂಡು ಹೋಗುವಂಥ ಒಂದು ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನನ್ನ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರಕ್ಕೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ಸದಾವಕಾಶ ನಾನು ಮಾಡಿಕೊಟ್ಟಿದ್ದಕ್ಕೆ ಮತ್ತೊಂದು ಸರಿ ನಮ್ಮ ಜನಪ್ರಿಯ ಶಾಸಕರಿಗೂ ಹಾಗೂ ರತ್ನಕ್ಕನವರಿಗೂ ಅವರ ಕುಟುಂಬದ ಎಲ್ಲ ಸದಸ್ಯರು ಸಹ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.